ಹನೂರು ತಾಲೂಕಿನ ಶಾಗ್ಯದಲ್ಲಿ ನಡೆದ ಶೂಟೌಟ್ ಪ್ರಕರಣ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಹಾರಿಸಿದ ಗುಂಡಿನ 3 ಜೀವ ಬಿಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಈಗ ಇಡೀ ತಾಲೂಕು ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ. ನಮ್ಮ ಗಂಡ ಜಮೀನಲ್ಲಿ ಮಲಗ್ತಾ ಇದ್ದ. ಅವನ್ ತಕೊಂಡ್ ಬಂದ ಕಾಡಿನ ತಕೊಂಡು ಹೋಗಿ ಅಲ್ಲಿ ಶೂಟ್ ಮಾಡಿದ್ದಾರೆ. ನ್ಯಾಯ ಬೇಕೇ ಬೇಕಲ್ಲ, ಏನ್ ತಪ್ಪು ಮಾಡಿದ್ರೆ ಆತರ ಇದಕ್ಕೆ ಸಂಪೂರ್ಣ ತನಿಖೆ ಆಗಿ ಈಗ ಕುಟುಂಬಸ್ಥರಿಗೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ನ್ಯಾಯಾಧೀಶರ ಮುಖಾಂತರ ಅದನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಆರ್ಡರ್ ಕೂಡ ನಾವು ಮಾಡಿದ್ದೀವಿ. ಅದರ ತನಿಖೆ ಆದಮೇಲೆ ತಾನೇ ಇದೆಲ್ಲ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶಾಗ್ಯ, ಕಾವೇರಿ, ಮಲೆ ಮಹದೇಶ್ವರ, ಬಿಳಿಗಿರಿ, ರಂಗನಬೆಟ್ಟ ವನ್ಯಧಾಮಗಳ ನಡುವಿನ ಊರು. ಸ್ವಾತಂತ್ರ್ಯ ಸಂಭ್ರಮದಲ್ಲಿರುವಾಗಲೇ ಇಡೀ ಊರಿನ ಜನಕ್ಕೆ ಬಿಗ್ ಶಾಕ್ ಆದಿತ್ತು. ಬೆಳಗ್ಗೆಯೇ ಒಂದೇ ಗ್ರಾಮದ 3 ಸಾವಿನ ಸುದ್ದಿ ಬಂದೆರಗಿತ್ತು. ವನ್ಯಜೀವಿ ಬೇಟೆಗೆ ಬಂದಿದ್ದರು ಎಂಬ ಆರೋಪದಡಿ 3 ಮೇಲೆ ಗುಂಡು ಹಾರಿಸಲಾಗಿದೆ. ಶಾಗ್ಯ ಗ್ರಾಮದ 3 ಮುಂಜಾನೆಯೇ ಉಸಿರು ಚೆಲ್ಲಿದ್ದಾರೆ. ಮರಿಮಂಗಲ ಗ್ರಾಮದ 50 ವರ್ಷದ ಆಂಟೋನಿ ಸ್ವಾಮಿ, ಜಗನ್ನಾಥ್ ದೊಡ್ಡಿಯ 42 ವರ್ಷದ ಜಾನ್ ರೋಸ್ ಪೀಟರ್, ದಾಸರದೊಡ್ಡಿಯ 33 ವರ್ಷದ ಕುಮಾರ್ ಸಾವನ್ನಪ್ಪಿರುವವರು. ಶೂಟೌಟ್ ವೇಳೆ ಗಾಯಗೊಂಡ ಮತ್ತೊಬ್ಬ ಬೇಟೆಗಾರ ಮಹಿಮಾ ದಾಸ್ ಎಂಬಾತನನ್ನು ಮೈಸೂರಿನ ನಾರಾಯಣ ಹೃದಯಾಲಯಕ್ಕೆ ದಾಖಲು ಮಾಡಲಾಗಿದೆ. 3 ಸಾವಿನ ಸುದ್ದಿ ಕೇಳುತ್ತಲೇ ಮರಿಮಂಗಲ ಗ್ರಾಮಸ್ಥರ ಆಕ್ರೋಶದ ಕಟ್ಟೆ ಒಡೆದಿತ್ತು. ಶಾಗ್ಯದಲ್ಲಿರುವ ಕಾವೇರಿ ವನ್ಯಧಾಮದ ಪೀಠೋಪಕರಣ ಧ್ವಂಸ ಮಾಡಿ ಬಾಗಿಲು ಕಿಟಕಿಗಳ ಗಾಜುಗಳನ್ನ ಪುಡಿ ಮಾಡಲಾಗಿದೆ. 3 ಸಾವಿನಿಂದಾಗಿ ಇಡೀ ಊರಲ್ಲಿ ಜನರು ರೊಚ್ಚಿಗೆದ್ದಿದ್ರು. ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ನೇರ ಆರೋಪ ಮಾಡಿದ್ರು. ಜೋಳ ಕಾಯಲು ಹೊಲಕ್ಕೆ ಹೋಗಿದ್ದವರ ಮೇಲೆ ಶೂಟೌಟ್ ನಡೆಸಲಾಗಿದೆ. ಮಲಗಿದ್ದವರನ್ನ ಕರೆದುಕೊಂಡು ಹೋಗಿ ಶೂಟೌಟ್ ಮಾಡಲಾಗಿದೆ. ಮೃತರೆಲ್ಲರೂ ರೈತರು, ಕಳ್ಳ ಬೇಟೆಗೆ ಹೋದವರಲ್ಲ. ಬೇಟೆ ಮಾಡಿದ್ರೆ ವಿಚಾರಣೆ ಮಾಡಿ ಬಂಧಿಸಬೇಕಿತ್ತು. ಏನೂ ಪ್ರಶ್ನೆ ಮಾಡದೆ ಏಕಾಏಕಿ ಶೂಟ್ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಶೂಟ್ ಮಾಡಿ ಸಾಯಿಸಿದ್ದಾರೆ. ಶೂಟ್ ಮಾಡಲು ಅನುಮತಿ ಕೊಟ್ಟವರು ಯಾರು? ಶವಗಳನ್ನು ಅರಣ್ಯದ ಶೂಟೌಟ್ ಸ್ಥಳದಲ್ಲೇ ಇಡದೆ ಮೈಸೂರಿಗೆ ತೆಗೆದುಕೊಂಡು ಹೋಗಿದ್ಯಾಕೆ ಅನ್ನೋದು ಮೃತರ ಕುಟುಂಬಸ್ಥರ ಪ್ರಶ್ನೆಯಾಗಿದೆ. ನಮ್ಮ ಗಂಡ ಜಮೀನಲ್ಲಿ ಮಲಗ್ತಾ ಇದ್ದ. ಅವನ್ ತಕೊಂಡ್ ಬಂದ ಕಾಡಿನ ತಕೊಂಡು ಹೋಗಿ ಅಲ್ಲಿ ಶೂಟ್ ಮಾಡಿದ್ದಾರೆ. ನಮ್ಮ ಜಮೀನು ತಕೊಂಡು ಹೋಗಿ ಶೂಟ್ ಮಾಡಿದ್ದಾರೆ. ಅವ್ರ ಒಬ್ಬರೇ ಮಲಗಿದ್ದು. ಜಮೀನಿಂದ ಕರ್ಕೊಂಡು ಹೋಗಿ ಶೂಟ್ ಮಾಡಿದ್ದಾರೆ. ಅವ್ರು ಜಮೀನಲ್ಲಿ ಜೋಳ ಹಾಕಿದೀವಿ. ಬಂದು ಜೋಳ ಮಲಗಿದ ಜಾಗದಲ್ಲಿ ಎತ್ಕೊಂಡು ಹೋಗಿ ಅವ್ರು ಶೂಟ್ ಮಾಡಿದ್ದಾರೆ ಅಷ್ಟೇ. ನಮ್ಗೆ ಇವ್ರು ಕಾಡಿಗೆ ಹೋಗಿಲ್ಲ. ಕಾಡಿಗೆ ಹೋದ್ರೆ ಕಾಡ್ ಶೂಟ್ ಮಾಡಿದ್ರೆ ಅಲ್ಲೇ ಶೂಟ್ ಮಾಡಿದ್ರೆ ಅಲ್ಲಿ ಬಿಟ್ಟು ಬರ್ತಾನೆ. ಇಲ್ಲೇ ತಕೊಂಡ್ ಬಂದ್ರು, ನಗರಕ್ಕೆ ಯಾಕೆ ತಕೊಂಡ್ ಬಂದ್ರು, ಮೈಸೂರಿಗೆ ತಕೊಂಡ್ ಬಂದ್ರು. ಶೂಟ್ ಮಾಡಿದ್ರೆ ಅಲ್ಲೇ ಬಡಿಸ್ಬೇಕಿತ್ತಾನೆ. ಯಾಕೆ ಕರ್ಕೊಂಡು ಹೋದ್ರು? ಅವರು ಕಳ್ಳತನ ಕೆಲಸ ಮಾಡಿದ್ದಾರೆ. ಅವರು ಏನೋ ಮಾಡ್ಬಿಟ್ರು. ಅವರು ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇ ತಕೊಂಡ್ ಹೋಗಿ ಏನೋ ಮಾಡ್ಬಿಟ್ರು ಸರ್. ಅಲ್ಲಿ ಕಾಡಲ್ಲಿ ಶೂಟ್ ಮಾಡಿದ್ರೆ ಅಲ್ಲೇ ಬಿಡ್ಬೇಕಾನೆ. ಪೊಲೀಸ್ ಅವ್ರನ್ನ ಕರಿಬೇಕಾನೆ. ಯಾಕೆ ಕರ್ಕೊಂಡು ಹೋದ್ರು ಅಲ್ಲಿಗೆ? ಆವಾಗ ಅವ್ರು ಏನೋ ಪ್ಲಾನ್ ಮಾಡಿದ್ರಿ ಸರ್. ಅದು ಶೂಟೌಟ್ ವಿಚಾರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎನ್ನುತ್ತಿದ್ದಾರೆ ಗ್ರಾಮಸ್ಥರು. ಹೀಗಾಗಿ ಆಯೋಗಕ್ಕೆ ದೂರು ಕೊಡಲು ತೀರ್ಮಾನಿಸಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 2 ಕೋಟಿ ಪರಿಹಾರ ನೀಡುವಂತೆ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಮಾವ ಎಲ್ಲ ಕಾಡು ಕಡೆ ಎಲ್ಲ ಹೋದ್ರು, ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಡೈರೆಕ್ಟ್ ಶೂಟೌಟ್ ಆಗಿದೆ. ಏನಾಯ್ತಂತ ಏನು ಕೇಳಲಿಲ್ಲ ಅನ್ಸುತ್ತೆ. ಡೈರೆಕ್ಟ್ ಶೂಟೌಟ್. ಒಬ್ಬೊಬ್ಬರಿಗೂ ನಮಗೆ ಫೋಟೋ ಎಲ್ಲ ಬಂದಿತ್ತು. ಫೋಟೋದಲ್ಲಿ ನೋಡಿದ್ರೆ ಇಲ್ಲೊಂದು ಶೂಟು, ಇಲ್ಲಿ ಕಾಲ್ ಕೆಳಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಈಗ ಇದು ಇವತ್ತು ಇಂಡಿಪೆಂಡೆನ್ಸ್ ದಿನ ನಮ್ಗೆ ಯಾವ ತರ ನ್ಯೂಸ್ ಬಂದಿದೆ ನೋಡಿ. ಬೆಳಗ್ಗೆ ಗಾರ್ಡ್ ವಾಚರ್ಸ್ ಅಂತ ಹೇಳ್ತಾರಲ್ಲ, ಅವರೆಲ್ಲ ಶೂಟ್ ಮಾಡಿದ್ದಾರೆ ಡೈರೆಕ್ಟ್ ಆಗಿ. ನಾನು ಏನಕ್ಕೆ ಶೂಟ್ ಮಾಡಿದ್ರು, ಏನು ಎತ್ತ ಅಂತ ಗೊತ್ತಿಲ್ಲ, ಏನಕ್ಕೆ ಕಾಡಿಗೆ ಹೋದ್ರು ಅಂತ ಗೊತ್ತಿಲ್ಲ. ಕೇಳಿದ್ರೆ ಅವ್ರು ಶೂಟ್ ಮಾಡಿದ್ರು, ಇವ್ರು ಶೂಟ್ ಮಾಡಿದ್ರು ಅಂತ ಏನೇನೋ ಹೇಳ್ತಿದ್ದಾರೆ. ಆದ್ರೆ ಅದು ನಿಜ ಗೊತ್ತಾ? ಅವ್ರು ಶೂಟ್ ಮಾಡ್ಬಿಟ್ಟು ಅವ್ರು ಏನಂತಾರೆ, ಈಗ ನಮ್ದು ಗವರ್ಮೆಂಟ್ ನಮ್ಮ ಸೈಡು ಅಂತ ಅವ್ರ ಕಡೆಗೆ. ಕಳ್ಳ ಬೇಟೆಗಾರರ ತಡೆಯಲು ಹೋದಾಗ ಶೂಟ್ ಆಗಿದ್ದರೆ ಅರಣ್ಯ ಸಿಬ್ಬಂದಿಗೆ ಯಾರಿಗಾದ್ರೂ ಗಾಯ ಆಗಿರ್ಬೇಕಲ್ವಾ ಅನ್ನೋದು ಜನರ ಪ್ರಶ್ನೆ. ಅವ್ರು ಶೂಟ್ ಮಾಡಿದ್ರು ಅನ್ನುವಾಗ ಈ ಗಾರ್ಡ್ ಹೋದ್ರಿಗೆ ಯಾರಿಗೆ ಏಟ್ ಆಗಿದೆ ಅದನ್ನ ತೋರಿಸಿ. ಈಗ ಇವ್ರು ಶೂಟ್ ಮಾಡ್ತಿದ್ರು ಅನ್ನುವಾಗ ಅವ್ರು ಶೂಟ್ ಮಾಡಿದ್ರು ಅಂದಾಗ ಎಲ್ಲಿ ಶೂಟ್ ಆಗಿದೆ? ಲೆಟ್ ದಮ್ ಶೋ. ಅವರು ಇಲ್ಲಿ ಶೂಟ್ ಮಾಡಿದ್ರು, ಅದಕ್ಕೆ ನಾವು ಶೂಟ್ ಮಾಡಿದ್ರೆ ಅಂತ ತೋರಿಸಿ. ಇದುವರೆಗೆ ಆ ನ್ಯೂಸ್ ಇಲ್ಲ. ನಮ್ ಕಡೆ ಇಲ್ಲಿ ಶೂಟ್ ಆಗಿದೆ ಅಂತ ಯಾವ್ದು ನ್ಯೂಸ್ ಬಂದೇ ಇಲ್ಲ. ಸೀದಾ ಇವರು ಟ್ರೈನ್ಡ್, ಇವ್ರ ಹತ್ರ ಗನ್ ಐತೆ, ಶೂಟ್ ಮಾಡ್ಬಿಟ್ರು. ನೀನು ನನಗೆ ತೋರಿಸಪ್ಪ, ನಿಮ್ಗೆ ಏನಾಗಿದೆ?
ಮೂರು ದಿನ ಸತ್ತೋಗಿದ್ದೀವಿ. ಬಟ್ ಅಪ್ಪನೇನ ಫೈರ್ ಮಾಡಿದ್ರೆ ನಿಮ್ಗೇನೋ ಆಗಿರಬೇಕಿತ್ತು, ಅಟ್ಲೀಸ್ಟ್ ಏನೋ ಸ್ವಲ್ಪ ಆಗಿರಬೇಕಿತ್ತು, ಗಾಯ ಆಗಿದೆಯಾ? ಏನಾಗಿಲ್ಲ. ಹಂಗಾರೆ ಏನು ಬಂದಿದ್ರೆ ಡೈರೆಕ್ಟ್ ಶೂಟರ್ ಮಾಡಿದ್ರೆ ಅಷ್ಟೇ, ಏನು ಎತ್ತ ಕೇಳಿಲ್ಲ ಏನಿಲ್ಲ. ನೋಡಿದ್ರೆ ಎತ್ತಿ ನೆತ್ತಿಗೆ ಕೊಟ್ಟಿದೆ, ಎದ್ದು ಹೊಡೆದಿದ್ದೆ ಅವರು. ಫೋಟೋ ನೋಡಿದ್ದಾರೆ, ಇಲ್ಲಿ ಹೊಡೆದವ್ರೆ ಟೆರರಿಸ್ಟ್ ಅವರು, ಪಾಕಿಸ್ತಾನ ಅವರು. ಫೀಲ್ ಆಗ್ತಿಲ್ಲ ಸರ್, ಹತ್ತಿರದಿಂದನೇ ಹೊಡೆದಂಗೆ ಫೀಲ್ ಆಗ್ತಿಲ್ಲ. ಮಾತಾಡಿರ್ತಾರೆ, ಹತ್ತಿರದಿಂದ ಹೊಡೆದಂಗೆ. ಕ್ಲೋಸ್ ನಮಗೆ ಫೀಲ್, ಫೋಟೋಸ್ ನೋಡಿದ್ರೇ ಗೊತ್ತಾಗಲ್ಲ, ಕ್ಲೋಸ್ ರೇಂಜಿಂದ ಹೊಡೆದಂಗೆ ಫೀಲ್ ಆಗ್ತದೆ. ಅದು ಕ್ಲೋಸ್ ರೇಂಜ್ ಅವ್ರಿಗೂ ಒಬ್ರಿಗಾದ್ರೂ ಅಟ್ಲೀಸ್ಟ್ ಏಟ್ ಆಗಿರ್ಬೇಕಿತ್ತಲ್ಲ ಸರ್. ಇದಕ್ಕೆ ಉತ್ತರ ಕೊಟ್ಟಿರುವ ಅರಣ್ಯ ಸಿಬ್ಬಂದಿ, ಓರ್ವ ಅರಣ್ಯ ಸಿಬ್ಬಂದಿಗೂ ಗಾಯವಾಗಿದ್ದು ಕೊಳ್ಳೇಗಾಲ ಸರಕಾರಿ ಆಸ್ಪತ್ರೆಗೆ ಸಿಬ್ಬಂದಿಯನ್ನ ದಾಖಲು ಮಾಡಲಾಗಿದೆ ಅಂತಾರೆ. ಅಲರ್ಟ್ ಮಾಹಿತಿ ಇದ್ದಾಗ ನಾವು ಫೀಲ್ಡ್ಗೆ ಗಸ್ಟ್ಗೆ ಹೋಗ್ತೇವೆ, ರೆಗ್ಯುಲರ್ ಪೆಟ್ರೋಲಿಂಗ್ ಮಾಡ್ತಾ ಇರ್ತೇವೆ. ಈಗ ಏನು ಮಾಹಿತಿ ಬಂದಿದೆ, ನಾವು ವಾಚ್ ಟವರ್ ಅಲ್ಲಿ ಕಾಯ್ತಾ ಇರ್ತೀವಿ, ವಾಚ್ ಮಾಡ್ತಾ ಇರ್ತಾರೆ. ಸೊ ಇನ್ಸಿಡೆಂಟ್ ಸಡನ್ ಆಗಿ ಅವ್ರು ಏನೇ ಎನ್ಕೌಂಟರ್ ಆದಾಗ, ಅವರು ಸಿಬ್ಬಂದಿ ಮೇಲೆ ದಾಳಿ ಮಾಡಕ್ ಬಂದಾಗ ಅವರು ಪ್ರತಿರಕ್ಷಣೆಗಾಗಿ ಗುಂಡಿನ ದಾಳಿ ನಡೆಸಿದ್ದಾರೆ. ಮುಂಜಾನೆ ಒಂದು 5-5:30 ಸಮಯದಲ್ಲಿ ಆಗಿದೆ. ಇನ್ನು ಹನೂರು ಮಾಜಿ ಶಾಸಕ ನರೇಂದ್ರ ಅರಣ್ಯ ಇಲಾಖೆಯದ್ದೇ ತಪ್ಪು ಎಂದಿದ್ದಾರೆ. ಅಮಾಯಕರನ್ನ ಕೊಂದಿರುವ 7 ಸಿಬ್ಬಂದಿ ಮೇಲೆ ಕೊಲೆ ಕೇಸ್ ದಾಖಲಿಸಬೇಕು ಎಂದಿದ್ದಾರೆ. ಮೃತದೇಹಗಳನ್ನ ಮೈಸೂರಿಗೆ ಶಿಫ್ಟ್ ಮಾಡಿರೋ ಬಗ್ಗೆಯೂ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ಹೈಯರ್ ಅಧಿಕಾರಿಗೆ ಇಲ್ಲ, ಅವನು ಡಿಸೆಫ್ ಇಲ್ಲ, ಅವ್ನು ಟ್ರೈನಿಂಗ್ ಹೋಗಿದ್ದಾರೆ. ಬಟ್ ಎಸೆಫ್ ಯಾರಲ್ಲಿ ನಾ ಕೇಳಿದೆ ಎಷ್ಟು ಜನ ಇದ್ರು ಅಲ್ಲಿ ಅಧಿಕಾರಿಗಳು ಅಂತ, 7 ಜನ ಇದ್ರು ಅಂತ ಹೇಳಿದ್ದಾರೆ. ಬಟ್ ನನ್ನ ಪ್ರಕಾರ ಇದು ಸಂಪೂರ್ಣವಾಗಿ ಅರಣ್ಯ ಇಲಾಖೆಯವರಿಂದ ಆಗಿರ್ತಕ್ಕಂಥ ಕೃತ್ಯ ಇದು. ಇದೆಲ್ಲದರ ಮಧ್ಯೆ ಹನೂರಿನಲ್ಲಿ ರಸ್ತೆ ಬಂದ್ ಮಾಡಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಇದರಿಂದಾಗಿ ಮಲೆ ಮಹದೇಶ್ವರ ಬೆಟ್ಟ, ತಮಿಳುನಾಡಿಗೆ ಹೋಗುವ ಪ್ರಯಾಣಿಕರು ಪರದಾಡುವಂತಾಗಿತ್ತು. ಎನ್ಕೌಂಟರ್ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು ಸಚಿವ ಪುಟ್ಟರಂಗಶೆಟ್ಟಿ. ಸೋಮವಾರ ಅಧಿವೇಶನ ಇದೆ. ಮಾನ್ಯ ಸಂಬಂಧಪಟ್ಟ ಇಲಾಖಾ ಮಂತ್ರಿಗಳು ಅಂದರೆ ಫಾರೆಸ್ಟ್ ಸಚಿವರು ಇರ್ತಾರೆ, ಮುಖ್ಯಮಂತ್ರಿ ನಾವಿರ್ತೀವಿ, ಭಾಗದ ಶಾಸಕರು ಇರ್ತಾರೆ. ನಾವೆಲ್ಲ ಎಂಕ್ವೈರಿ ಮಾಡಿ ಅದರಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಏನನ್ನ ಕೊಡೋಕ್ಕೆ ಸಾಧ್ಯ, ಏನು ಮಾಡೋಕ್ಕೆ ತಾನು ತಗೋತೀವಿ. ಶಾಗ್ಯ ಅರಣ್ಯದ ಶೂಟರ್, ಶಾಗ್ಯ ಸುತ್ತಲಿನ ಪ್ರತಿಭಟನೆ ಬಗ್ಗೆ ಬೆಳಗ್ಗೆ ಸರ್ಕಾರಕ್ಕೆ ಸುದ್ದಿ ಮುಟ್ಟಿದೆ. ಇಡೀ ಘಟನೆ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮಾಹಿತಿ ನೀಡಿದ್ದಾರೆ. ಕಳ್ಳ ಬೇಟೆಗೆ ಬಂದವರ ಮೇಲೆ ಶೂಟೌಟ್ ಮಾಡಲಾಗಿದೆ. ರಾತ್ರಿ ಪೂರ್ತಿ ಬೇಟೆಯಾಡಿದ್ದಾರೆ. ಕಳ್ಳ ಬೇಟೆಗಾರರ ದಾಳಿ ತಪ್ಪಿಸಲು ಆತ್ಮರಕ್ಷಣೆಗಾಗಿ ಶೂಟೌಟ್ ಮಾಡಲಾಗಿದೆ. ಗುಂಡಿನ ಚಕಮಕಿಯಲ್ಲಿ ಒಬ್ಬ ಅರಣ್ಯ ಸಿಬ್ಬಂದಿಗೆ ಗಾಯಗಳಾಗಿವೆ. 4 ಜನರಲ್ಲಿ ಒಬ್ಬ ಬೇಟೆಗಾರ ಪರಾರಿಯಾಗಿದ್ದಾನೆ. 1 ನಾಡ ಬಂದೂಕು, 4 ಬ್ಯಾಗ್ ಜಿಂಕೆ ಮಾಂಸ ವಶಪಡಿಸಿಕೊಳ್ಳಲಾಗಿದೆ. 4 ಜನ ಅದರಲ್ಲಿ ಜಿಂಕೆ ಹೊಡೆದು ಮಾಂಸ ತಗೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಮಗೂ ಅವ್ರಿಗೂ ಚಕಮಕಿ. ನಮಗೆ ಅಂದರೆ ನಮ್ಮ ಫಾರೆಸ್ಟ್ ಇಲಾಖೆಯವರಿಗೆ 2 ಸ್ಪಾಟಲ್ಲೇ ತೀರೋಗಿದ್ದಾರೆ, ಇನ್ನೊಬ್ಬರು ಹಾಸ್ಪಿಟಲ್ ತೊಗೊಂಡೋಗಿದ್ದಾರೆ ಅಂತ ಬೆಳಿಗ್ಗೆ ಮೆಸೇಜ್ ಕೊಟ್ಟರು. ಇವರೆಲ್ಲ ರಾತ್ರಿ ಹೊತ್ತು ಗಸ್ತಿರ್ತಕ್ಕಂಥವ್ರು. ಇವರೆಲ್ಲ ಕೂಡ ಇನ್ನೊಂದು ಜೀಪಲ್ಲಿ ಆ ಕಡೆ ಎಲ್ಲ ಹೋಗಿದ್ದಾರೆ. ಆಮೇಲೆ ಅವರು ಟಾರ್ಚ್ ಹಾಕ್ಕೊಂಡು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರ ಹತ್ರ ಇದೆ ನಾಡ ಪಿಸ್ತೂಲ್ ಅಂತ ಹೇಳಿದಲ್ಲ ಇತ್ತು. ಆಮೇಲೆ ಇವ್ರ ಮೇಲೆ ಅಟೆಂಪ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇವರು ಕೂಡ ಆತ್ಮರಕ್ಷಣೆಗೆ ಆರಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಕೂಡ ತನಿಖೆ ಆದಮೇಲೆ ಮಾತ್ರ ಗೊತ್ತಾಗುತ್ತೆ. ತನಿಖೆ ಮಾಡಿ ಏನಾದರೂ ತಪ್ಪಿದ್ರೆ ಕ್ರಮ ತಗೊಳ್ಳಿ. ಶೂಟೌಟ್ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿಸುತ್ತಿದ್ದು ತನಿಖೆಯಲ್ಲಿ ಎಲ್ಲವೂ ಗೊತ್ತಾಗಲಿದೆ ಎಂದರು. ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆರ್ಡರ್ ಕೂಡ ನಾವು ಮಾಡಿದ್ದೀವಿ. ವಾಸ್ತವಾಂಶ ತಿಳಿದಿದೆ. ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಕೆಲವೆಲ್ಲ ದಾಖಲೆ ವಸ್ತುಗಳನ್ನೆಲ್ಲ ಬಂದೂಕೆಲ್ಲ ಕೂಡ ಸೀಸ್ ಮಾಡಿದೆ. ಸೊ ಎಲ್ಲ ನಮ್ಮ ಮ್ಯಾಜಿಸ್ಟ್ರೇಟ್ ಅವರು ಎಂಕ್ವೈರಿ ಮಾಡಿದ ನಂತರ ಮಿಕ್ಕಿದ ವಿಚಾರ ರಾಜ್ಯದ ಜನತೆ ಗಮನವನ್ನು ಸೆಳೆದಿದೆ. ಇನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಪೋಚಿಂಗ್ನ ವೇಳೆ ಶೂಟೌಟ್ ನಡೆದಿದೆ ಅಂತ ಹೇಳಲಾಗ್ತಿದೆ. ಈ ವಿಚಾರದ ಬಗ್ಗೆ ಎಲ್ಲ ಆಯಾಮದಲ್ಲೂ ತನಿಖೆ ಮಾಡ್ತಿದ್ದೇವೆ ಅಂತಂದ್ರು. ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಎನ್ಕೌಂಟರ್ ಅಲ್ಲ, ಪೋಚಿಂಗ್ ಮಾಡ್ತಾ ಇದ್ರು. ಅದು ಅದಕ್ಕೆ ಬೆಳಗಿನ ಜಾವ ಕಾರ್ಯಾಚರಣೆಯಲ್ಲಿ ಅಲ್ಲಿ ಅನಿವಾರ್ಯವಾಗಿ ಗುಂಡು ಹಾರಿಸುವ ಪರಿಸ್ಥಿತಿ ಉದ್ಭವ ಆಗಿದೆ. ಅದು ಇನ್ನೂ ಪರಿಶೀಲನೆ ಹಂತದಲ್ಲಿದೆ, ಇನ್ನೂ ಬೆಳಿಗ್ಗೆ ಆಗಿರೋದು. ನೋಡಿ, ಅದನ್ನ ತನಿಖೆ ಆದಮೇಲೆ ಬರುತ್ತೆ. ಬಟ್ ಅವರು ಕಾರ್ಡ್ನಲ್ಲಿ ಸಿಕ್ಕಿದ್ದಲ್ಲ, ಅದೇನು ಹೊರಗಡೆ ಏನೂ ಇಲ್ಲ.
ಅಧಿವೇಶನದ ಹೊತ್ತಲ್ಲೇ ಆಗಿರುವ ಈ ಶೂಟೌಟ್ ಪ್ರಕರಣ ಪ್ರತಿಪಕ್ಷಗಳ ಕೈಗೆ ಸಿಕ್ಕಿರುವ ಮತ್ತೊಂದು ಅಸ್ತ್ರವಾಗಿದೆ. ಸರ್ಕಾರವೇನೋ ಮುಂಜಾಗ್ರತಾ ಕ್ರಮವಾಗಿ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಕೊಟ್ಟಿದೆ. ಆದರೆ ಪ್ರತಿಪಕ್ಷಗಳ ಟೀಕೆಗೆ ಹೇಗೆಲ್ಲ ಉತ್ತರ ಕೊಡುತ್ತೆ ಎಂಬ ಕುತೂಹಲಗಳು ಮೂಡಿವೆ. SM ನಂದೀಶ್, ನ್ಯೂಸ್ 18 ಚಾಮರಾಜನಗರ.